ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ. ನಾನು ಬರೋಬ್ಬರಿ ಒಂದು ತಿಂಗಳ ಮ್ಯಾಲ ಆಯ್ತು ನೋಡ್ರಿ. ಬರೀ ಟಿವಿ ತೆಗೆದ್ರು ದರ್ಶನ್ ಸಾರ್ದೆ, ಫೋನ್ ತೆಗೆದ್ರು ದರ್ಶನ್ ಸಾರ್ದೆ. ಅಲ್ರಿ ನಿಮ್ಗೇನು ಬೇರೆ ಕೆಲ್ಸ ಆಯ್ತಾ ಅಂತ ಎಷ್ಟೋ ನ್ಯೂಸ್ಗಳು ನಡ್ಲತ್ತವ್ರಿ. ಮೊನ್ನೆ ಯಾವ್ದೊಂದು ಕೊಲೆ ಕೇಸ್ ಆಯ್ತು, ಅದು ಬೇಜಾನ್ ನಾವ್ರಿ. ಅದು ಬಿಟ್ಟು ದರ್ಶನ್ ಸಾರ್ದೇ ವಿಡಿಯೋ ಮಾಡ್ತಿರಲ್ಲ, ನಿಮ್ಗೇನು ಸ್ವಲ್ಪ ಅಲ್ರಿ ಮಾಡ್ರಿ. ಅವ್ರು ದೊಡ್ಡ ಸೆಲೆಬ್ರಿಟಿ ಅದ್ರ, ಇಂಥ ಟೈಮಿನ ಯಾಕೆ ಹಿಡ್ಕೊಂಡ್ ಬಿದ್ದಿರಿ ಪಾಪ. ದರ್ಶನ್ ಸಾರ್ ಅವ್ರು ಮೀಟ್ ಮಾಡಕ್ಕೆ ಭಾಳ ಮಂದಿ ಹೋಗ್ತಾರ. ಮೊನ್ನೆ ಸಾಧು ಸಾರ್ ಹೋದ್ರು, ಅವ್ರಿಗೆ ಹಿಂಗೋ ಕ್ಯಾಮ್ರಾ ಹಿಡಿತೀರಿ. ಸ್ವಲ್ಪ ಅವ್ರಿಗೆ ನಾ ಅವಕಾಶ ಕೊಡ್ರಿ, ಅವರೇ ಕೊಡ್ತಾರ ನಿಮ್ಗೆ ಇಂಟರ್ವ್ಯೂ. ದರ್ಶನ್ ಸಾರ್ದ ನ್ಯೂಸ್ ನೋಡ್ದು ಬರಾಬರ್ 1 ತಿಂಗಳ ಮ್ಯಾಲ ಆಗೋಯ್ತ್ರಿ. ಏನ್ರಿ ಏನ್ ತೆಗಿತಾರ್ರಿ ರಾಡಿ ಅದ್ರಾಗಿಂದು. ಯಪ್ಪ ನಿಮ್ದು ನೋಡಾಕ್ ಆಗವಲ್ರಿ. ಮನ್ಯಾಗ ಟಿವಿ ಹಚ್ರು ಈಗ ಹೆಣ್ಮಕ್ಳು ಬೈತಾರ್ರಿ, ಏನಿಗೆ ಒಂದೇ ಅದಾನ್ ಬೇರೆದ್ ಏನ್ ಇಲ್ಲೇನಂತ ಕೇಳ್ತಾರ್ರಿ. ಅಷ್ಟೊಂದು ನಡ್ದದ್ ನೋಡ್ರಿ ನಿಮ್ದೆಲ್ಲ. ಒಂದು ಸಾರಿ ಟಿವಿ ಆನ್ ಮಾಡಿ ನ್ಯೂಸ್ ಚಾನಲ್ಗಳು ತೆಗೆದ್ರು ಬರೀ ದರ್ಶನ್ ಸಾರ್ದೇ ನೋಡ್ರಿ. ಅಂತದ್ ಏನಾಯ್ತಂತ ಗೊತ್ತಲ್ಲ, ಅದು ಹೋಗ್ತಾರೆ TRP ಸಿಗ್ತದ ನಿಮ್ಗೆ. ಎಷ್ಟ್ TRP ತಗೊಳ್ತೀರಿ ನೀವು? ಅಲ್ಲ ಪಾಪ ಯಾರೋ ಒಬ್ಬರು ಮೀಟ್ ಮಾಡಕ್ ಹೋಗ್ತಾರ, ಅಲ್ಲೂ TRP ತಗೋತಾರೆ. ಇಲ್ಲ ಯಾರೋ ಅವ್ರು ಸುಮ್ನೆ ಯಾರೋ ಒಬ್ರು ಇಂಟರ್ವ್ಯೂ ಮಾಡ್ತಾ ಇರ್ತಾರ, ಸಿನಿಮಾ ಜನ ನಡೀತಾರ, ಅದನ್ನು ಅವ್ರಿಗೆ ಹೋಗಿ ಕೇಳ್ತೀರಿ ದರ್ಶನ್ ಸಾರ್ದ ಆಯ್ತಲ್ಲ ಏನ್ ಈಗ, ದರ್ಶನ್ ಸಾರ್ ಆಯ್ತಲ್ಲ ಹೆಂಗಿದೆ ಅಂತ. ಇಲ್ಲ ನೀವು ಅದು ಇಷ್ಟ ಇಲ್ದವ್ರಿಗೆಲ್ಲ ಕೇಳಿ ಈ ದರ್ಶನ್ ಸಾರ್ ಫ್ಯಾನ್ಸ್ ಮೊದಲೇ ಪಾಪ ದುಃಖದಾಗ ಅದಾರ. ಇದನ್ನೆಲ್ಲ ನೋಡಿ ಅವ್ರು ಪೂರ್ತಿ ಹಾಫ್ ಮೆಂಟಲ್ ಆಗ್ತಾರ ನೋಡ್ರಿ ನಿಮ್ಮಿಂದ. ಸ್ವಲ್ಪ ಬಿಡ್ರಿ ಅವ್ರನ್ನ ಗ್ಯಾಪ್. ಬೇರೆಯವ್ರನ್ನ ಹಿಡಿದ್ರೆ ಮೈಗೆ ಇಡ್ಲಾರ್ದವ್ರನ್ನ ಹಿಡಿತಿರುವ. ಎಲ್ಲರೂ ಹೋಗಿ ಸರ್ ದರ್ಶನ್ ಸರ್ದು ಹಿಂಗೈತೆ ಹೆಂಗೋ, ದರ್ಶನ್ ಸರ್ದು ಹಿಂಗೈತೆ ಹೆಂಗ ಅಂತ ಕೇಳ್ತೇವೆ. ನಿಮ್ಗೆ ಒಂದ್ ಸ್ವಲ್ಪ ತಲೆ ಬುದ್ಧಿಗಿದ್ದಿ ಆದ ಏನೇನು ಬೇರೆದೇ ನಾವು ಅನ್ಸ್ ಕೇಳ್ತೀನಿ ನೋಡ್ರ. ಯಾಕಂದ್ರೆ ಅವ್ರು ಪಾಪ ದರ್ಶನ್ ಸರ್ ಎಷ್ಟು ಒಳಗೆ ನೋವುಲಿಂತಾರೋ ಏನೋ, ಅವ್ರು ಉಳತಾರೋ ತಿಲ್ಲತಾರೋ ಒಂದೂ ಗೊತ್ತಿಲ್ಲ. ದರ್ಶನ್ ಸರ್ ಯಾರೋ ರೌಡಿಗಳು ಮೀಟ್ ಮಾಡ್ಬೇಕು, ದರ್ಶನ್ ಸರಿಗೆ ಯಾರೋ ಅವ್ರು ಮೀಟ್ ಮಾಡ್ಬೇಕು, ಇವ್ರು ಮೀಟ್ ಮಾಡ್ಬೇಕು, ಅವ್ರು ಊಟ ಅಂತ ಅದಂತ ಮಕ್ಕಂಡಾರ ಉಂಡಾರ ಎದ್ದಾರಂತ ಬರೀ ಅದೇ ಹೇಳ್ತಿರಲ್ರಿ ಅವ್ರು ಒಳಗೆ ಏನ್ ಮಾಡತ್ತಾರ ಅಂತ ಯಾರೇನು ಗೊತ್ತಿಲ್ಲ. ಆದ್ರೂ ಇವ್ರು ಬರೀ 24 ತಾಸು ಬರೀ ತೋರಿಸ್ತೀರಿ ಆಡಿದ್ರಾಗ ನಿಮ್ಗೆ. ಅಲ್ಲ ನೀವು ಟಿವಿ ನೋಡ್ಬೇಕಂದ್ರೆ ನಾವು ಟಿವಿ ರಿಚಾರ್ಜ್ ಹಾಕ್ಸೋದೇ ಬಿಟ್ಟು ಬಿಡ್ಬೇಕಂತ ಗೊತ್ತಾಗಲ್ಲ ನಮಗೆ. ಸ್ವಲ್ಪ ಬೇರೆ ತೋರ್ಸ್ರಿ. ಸಮಾಜದಾಗ ಭಾಳ ನಡ್ಲತ್ತವ್ರಿ, ಏನೇನೇನೋ ನಡ್ಲತ್ತಾವ, ಅದೆಲ್ಲ ತೋರ್ಸೋದ್ ಬಿಟ್ಟು ಬರೀ ದರ್ಶನ್ ಸರ್ದೇ ತೋರಿಸ್ತಿರಲ್ಲ. ನಿಮ್ಗೆ ಏನ್ ಹೇಳ್ಬೇಕು ಹೇಳ್ರಿ, ನಿಮ್ಗೆ ಹೇಳಿ ಸಾಕಾಯ್ತು. ಒಂದ್ ಕಡೆ ದರ್ಶನ್ ಸರ್ ಅಭಿಮಾನಿಗಳು ಭಾಳ ನೋವು ನಿಂತದಾರ್ರಿ ಪಾಪ. ಅವ್ರು ನಮ್ಮ ಭಾಷೆ ಅವ್ರು ರಿಲೀಸ್ ಆಗ್ತಾರ, ನಮ್ಮ ಪಿಕ್ಚರ್ ಯಾವಾಗ ಬರ್ತದ ಬಾಸು ಅದು ನಾವು ನೋಡಕ್ 2 ಕಣ್ಣು ತೆರ್ಕೊಂಡು ನಾವು ನೋಡ್ಬೇಕು ಪಿಕ್ಚರ್ ಅಂದ್ ಅವ್ರು ಸಾಯ್ಲತ್ತಾರ. ನಿಮ್ದು ರಾಡಿ ಈ ಕಣ್ಣು ನಡೋರಿ. ಅದು ತೋರ್ಸಿದೆ ರಾಡಿ, ತೋರಿಸ್ತೀರಿ ರಾಡಿ. ನೀವು ಹಿಂಗಾದ್ರೆ ಹೆಂಗ್ರಿ ಅಂತ ನಮ್ಗೆ ಗೊತ್ತಾಗಲ್ಲ ಇದ್ರಿ. ಇಲ್ಲಿ ಎಷ್ಟೊಂದು ನ್ಯೂಸ್ಗಳು ಅದಾವ್ರಿ, ಅವೆಲ್ಲ ತೋರ್ಸ್ರಿ. ಏನೇನೇನೋ ನಡ್ಲತ್ತಾವ ಜಗತ್ನಾಗ, ಅದೆಲ್ಲ ಬಿಟ್ಟು ದರ್ಶನ್ ಸರ್ದೇ ತೋರಿಸ್ತಿರಲ್ರಿ ನೀವು. ಅದಕ್ಕೆ ಬಿಟ್ರೆ ಬೇರೆ ನ್ಯೂಸ್ಗಳೇ ಸಿಗಲ್ಲ ನಿಮ್ಗೆ. ಹುಚ್ಚು ತೋರ್ಸೋದ್ರಿಂದಾನೇ ದರ್ಶನ್ ಸರ್ ಅಭಿಮಾನಿಗಳು ನಿಮ್ಗೆ ಹೆಂಗ್ ಸಿಕ್ಕಂಗ್ ಬೈತಾರ ನೋಡ್ರಿ. ಏನ್ರಿ ಇದು ತೋರಿಸ್ತಾರೆ ರಾಡಿ ನೀವು. ಪಾಪ ಅವ್ರು ಏನ್ ಮಾಡ್ಲತ್ತಾರ ಅಂತ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಬಿಡ್ರಿ ಅವ್ರನ್ನ ಟೈಮ್. ಅವ್ರೊಬ್ಬರು ಸೆಲೆಬ್ರಿಟಿ ಹೌದು, ನಾವು ನಂಬ್ತೀವಿ ಎಲ್ರು. ಆದ್ರೆ ಅವ್ರು ಒಬ್ಬ ಮನುಷ್ಯ ಅದ್ರ ಒಳಗ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊರಿ. ತಲೆಗೆ ಏನ್ ಅಲ್ಲ ನಿಮ್ಗೆ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊರಿ. ಅವರು ಸ್ವಲ್ಪ ಸೆಲೆಬ್ರಿಟಿ ಹೌದು, ಎಲ್ರ ಕಣ್ಣಿ ಸೆಲೆಬ್ರಿಟಿ ಅವ್ರು ಒಬ್ಬ ಮನುಷ್ಯ. ಅವ್ರೊಬ್ಬ ಒಂದು ಮನಸ್ಸು ಇರ್ತದ, ಅವ್ರಿಗೆ ಒಂದು ಒಳ್ಳೇದು ಕೆಟ್ಟದಂತ ಮನಸ್ಥಿತಿಗಳು ಇರ್ತಾವ. ಅವ್ರ ಸ್ಥಿತಿನ ಅರ್ಥ ಮಾಡ್ಕೊರಿ. ಪಾಪ ಮೊನ್ನೆ ಯಾರೋ ಒಬ್ರು ಮೀಟ್ ಆಗಿದ್ರಂತ, ಜೈಲಿಂದ ಬಂದಂತ 21 ವರ್ಷ ಒಳಗಿದ್ರಂತ. ಅವರು ಒಂದ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಾರ. ಆ ಚಾನಲ್ ಅದೇ ರಾಡಿ ಎಲ್ಲರೂ ನೀವು ತೋರ್ಸ್ಲತ್ತೀರಿ. ನೀವು ನಮ್ಮ ಚಾನಲ್ ಬರ್ರಿ ಅಂತ ಎಂಟ್ರಿ ಅದೇ ರಾಡಿನೇ ನೀವು ತೋರ್ಸ್ಬೇಕಂತ ನಿಂತಿರಿ ಪೂರ್ತಿ. ಒಂದ್ 3-4 ದಿವಸ ಆಯ್ತ್ರಿ ಅವ್ರದ್ದು ನಡೆದು. ಅವ್ರ ಪಾಪ ಸಿದ್ಧಾರೂಢ ಅವ್ರ ಹೆಸರು ಏನೋ ನಮಗೂ ಅಷ್ಟೊಂದು ಗೊತ್ತಿಲ್ಲ. ಬರಾಬರ್ ನಾವು ನೋಡಲ್ರಿ ನಿಮ್ ರಾಡಿ. ಎಷ್ಟಂದ್ ನೋಡಿ ಸಾಕಾಯ್ತು. ಇಲ್ಲಿ ಬ್ಯಾನ್ ಆಗದ್ ನಮ್ಮ ರಾಡಿ ನಿಮ್ ನೋಡಿ. ಅವ್ರಿಗೆ ಕರ್ಕೊಂಡ್ ಬಂದಿರಿ, ಅವ್ರು ತೋರ್ಸ್ ಅಂತ ಹೇಳ್ತೀರಿ ಇಂಟರ್ವ್ಯೂ. ಹೌದು, ಅವ್ರನ್ನ ಬಂದ್ರು, ಯಾವ್ದೋ ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ರು. ಸರ್ ಇದು ಹೆಂಗ್ ರಾಡಿ, ಹಂಗಾಯ್ತು, ಇದು ಹಂಗಾಯ್ತು, ಹಿಂಗಾಯ್ತು, ಒಳಗೆ ಏನಂದ್ರು ಅಂತ ಎಲ್ಲಾ ಕೇಳ್ತೀರಿ ನೀವು ನ್ಯೂಸ್ಗಳದ ರಾಡಿ ನೋಡಕ್ ಆಗಲ್ದು. ಅವ್ರು ಸಿದ್ಧಾರೂಢ ಕರ್ಕೊಂಡ್ ಬಂದಾರ. ಪಾಪ ಅವ್ರು ದರ್ಶನ್ ಸರ್ ಉಳ್ಳತಾರ, ದರ್ಶನ್ ಸರ್ ತಿಲ್ಲತಾರ, ಅವ್ರ ಹೆಂಗಾರ ಆರಾಮಾರ ಇಲ್ಲ. ಪಾಪ ಅವ್ರಿಗೇನ್ ಗೊತ್ತ್ರಿ. ಅವ್ರು ಬರೀ ಮೀಟ್ ಮಾಡಿ 12 ನಿಮಿಷ ಮೀಟ್ ಮಾಡಿನಿ ಅಂತ ಹೇಳ್ತಾರ. ಅವರು 12 ನಿಮಿಷ ಮೀಟ್ ಮಾಡಿದಕ್ಕೆ ಒಂದೊಂದ್ ತಾಸು ಇಂಟರ್ವ್ಯೂ ಕೊಡ್ಲತ್ತಾರ. ಅದೇ ನಮ್ಗೆ ತಪ್ಪು ಇಲ್ಬಿಡ್ರಿ. ಅವ್ರ ಇಷ್ಟ ಅದ ಏನೋ ಮಾಡ್ಲಕ್ ವೈಯಕ್ತಿಕ ವಿಚಾರ, ನಮಗ್ ಬ್ಯಾಡ ಅವೆಲ್ಲ. ಆದ್ರ ಏನ್ ಕೇಳ್ತೀರಿ. ಆ ಚಾನಲ್ ತೋರ್ಸಿದ್ ನೀವೇ ತೋರಿಸ್ತೀರಿ, ನಿಮ್ ಚಾನಲ್ ತೋರ್ಸಿ ಅಲ್ಲಿ ತೋರ್ಸ್ಲತ್ತಾರ. ನಮ್ಗೆ ನಿಮ್ ರಾಡಿ ನೋಡ್ಲಕ್ ಆಗವಲ್ದು. ಏನಂತ ಹೇಳ್ಬೇಕು ಹೇಳ್ರಿ. ಅವ್ರು ಬರೀ 12 ನಿಮಿಷ ಮಾತಾಡಿ ಬಂದಾರ. ನೀವು ನೋಡಿದ್ರೆ ಅದು 1 ತಾಸು ಇಂಟರ್ವ್ಯೂ ಮಾಡಿ ತೋರ್ಸ್ಲತ್ತೀರಿ. ನಮ್ಗೆಲ್ಲ ನೋಡಿ ಸಾಕಾಗೋಗ. ನೋಡಿದ್ರೆ 12 ನಿಮಿಷ ಮಾತಾಡಿ ಅಂತ ಹೇಳ್ತಾರ. ಇವ್ರು ನೋಡಿದ್ರೆ 1 ತಾಸು ಇಂಟರ್ವ್ಯೂ ತಗೊಳತ್ತಾರ. ಏನ್ ಮಾಡ್ಬೇಕು ಹೇಳ್ರಿ. ಇದು ಹೆಂಗ್ ಹೇಳ್ಬೇಕಂತ ನಮಗ್ ಗೊತ್ತಾಗವಲ್ದು. ಮನ್ಯಾಗ ನೋಡಿದ್ರೆ ಟಿವಿ ಹಚ್ಚಂಗಿಲ್ಲ, ಫೋನ್ ಹಚ್ಚಂಗಿಲ್ಲ. ನಮ್ ಫೋನ್ ತೆಗೆದ್ರು ಅದೇ ನ್ಯೂಸ್ ಬರ್ತಾವ. ನೋಡಿ ಸಾಕಾಗ್ಯದ ನಮಗಂತೂ. 1 ತಿಂಗಳೈತ್ರಿ. ಏನ್ ನೋಡಿದೆ ನೋಡು ಎಷ್ಟ್ ನೋಡ್ತಾನ ಮನುಷ್ಯ ನೀವ್ ಹೇಳ್ರಿ. 1 ತಿಂಗಳೈತ್ರಿ. 1 ತಿಂಗಳ ಮ್ಯಾಲೆ ಆಗಿರ್ಬೇಕು ಬಿಡ್ರಿ. ನಮ್ಗೂ ಅದು ಯಾವ ಡೇಟ್ ನಮ್ಗೂ ಗೊತ್ತಿಲ್ಲ. 1 ತಿಂಗಳ ಮ್ಯಾಲ ಆಗಿದ್ರಿ ದರ್ಶನ್ ಸರ್ದು ಇದು ಸುರಾಗಿ. ಅವಾಗಿಂದ ನೀವಂತೂ ಹೊಟ್ಟೆ ತುಂಬ ಒಳ್ಳೆತಾರ ನೋಡ್ರಿ ನ್ಯೂಸ್ದವ್ರು. ನಿಮ್ಗೇನೋ ಊಟ ಮಾಡಿ ಸಾಕಾಗಿದೆ. ಬೇಕಾದ್ರೆ ಸ್ವಲ್ಪ ಸೈಡಿಗೆ ಇಟ್ಕೊಂಡಿರ್ತೀರಿ ನೀವು. ಆಮೇಲೆ ಸ್ವಲ್ಪ ತಿನ್ನ ಮಂತಿಸಿ. ಅಷ್ಟು TRP ನಿಮ್ಗಂತೂ ಸಿಗ್ಲತ್ತದ.
ಇದರಿಂದ ನಾ ಏನ್ ಹೇಳ್ತೀನಿ ಅಂದ್ರೆ ನೋಡ್ರಿ, ಸ್ವಲ್ಪ ಬೇರೆ ನ್ಯೂಸ್ಗಳು ಅದಾವ್ರಿ, ಅವು ಬಿ ತೋರ್ಸ್ರಿ. ದರ್ಶನ್ ಸರ್ ಇದಂತ ಗ್ಯಾರಂಟಿ ಅವ್ರು ಹೊರಗೆ ಬಂದು ಸುಮ್ಮನಂತೂ ಬಿಡಲ್ಲ ನೋಡ್ರಿ. ಯಾಕಂದ್ರ ಅವ್ರು ಮೊದಲೇ ಒಳ್ಳೆ ಮನುಷ್ಯರ ಬಾಳ, ಅಂದ್ರೆ ಒಳ್ಳೆಯವ್ರಿಗೆ ಕೆಟ್ಟವ್ರು ಅವರು. ಈ ಯಾರು ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅವ್ರು ನಿಮ್ಗಂತೂ ಬಿಡಲ್ಲ ನೋಡ್ರಿ ಗ್ಯಾರಂಟಿ. ಅವ್ರ ಏನ್ ಮಾಡೋದ ಬರೋಬ್ಬರಿ ಮಾಡೇ ಮಾಡ್ತಾರ 100ಕ್ಕೆ 100. ಅದು ಅಂತ ನಾವೇನ ಹೇಳ್ಬಿಡ್ರಿ. ಅವ್ರ ಅಭಿಮಾನಿಗಳಂತ ಅವ್ರ ಜೊತೆ ಇದ್ದೇ ಇರ್ತಾರ. ಭಾಳ ಜನ ಬಿಟ್ರಿ ದರ್ಶನ್ ಸರ್ ಅಭಿಮಾನಿಗಳ ಬಗ್ಗೆ ಏನ್ ಹೇಳ್ಬೇಕು. ದರ್ಶನ್ ಸರ್ ಒಳ್ಳೆಯವರು, ಅವ್ರ ಅಭಿಮಾನಿಗಳು ಒಳ್ಳೆಯವರು. ಆದ್ರೆ ನೀವು ಮಾತ್ರ ತೋರಿಸ್ತಾರದಲ್ಲಟು ಒಳ್ಳೇದು ಸ್ವಲ್ಪ ತೋರಿಸ್ರಿ, ಕೆಟ್ಟದ್ದು ಸ್ವಲ್ಪ ಬಿಟ್ಬಿಡ್ರಿ. ಕೆಟ್ಟದಂದ್ರ ಏನ್ರಿ ಅದು ಇಲ್ದೆಲ್ಲ ತೋರಿಸ್ತಿರಲ್ರಿ, ಅಲ್ಲಿ ಏನ್ ನಡ್ದಂತ ಯಾರಿಗೂ ಗೊತ್ತಿಲ್ಲ. ನೀವು ನೋಡಿದ್ರ ಅದು ತೋರಿಸಿದ್ರ ಅಡಿನೇ ತೋರಿಸಿ ಅಂತ ನಮಗಂತ ತಲೆ ವಜ್ಜ್ ಮಾಡಿಟ್ರು ನೋಡ್ರಿ. ದಯವಿಟ್ಟು ಸ್ವಲ್ಪ ಬೇರೆ ಎಲ್ಲ ನ್ಯೂಸ್ಗಳು ತೋರಿಸ್ರಿ. ದರ್ಶನ್ ಸರ್ ಅಭಿಮಾನಿಗಳನ್ನ ಒಂದ್ ಹೇಳ್ತೀನಿ ಏನಂದ್ರ, ನೀವೆಲ್ಲರೂ ಆರಾಮಾಗಿರ್ರಿ. ದರ್ಶನ್ ಸರ್ ಅಂತೂ ಹೊರಗೆ ಬಂದೇ ಬರ್ತಾರ 100ಕ್ಕೆ 100 ಅಷ್ಟು ಪಕ್ಕ. ಬಂದ್ ಅವ್ರ ಡೆವಿಲ್ ಸಿನಿಮಾ ಹಿಟ್ ಆದಂತ ಬರೋಬ್ಬರಿ ಗ್ಯಾರಂಟಿ ಆಯ್ತು. ಅದ್ರ ಬಗ್ಗೆ ಏನ್ ಮಾತಾಡ್ಬೇಕು. ಸ್ವಲ್ಪ ನೀವು ಎಲ್ಲರೂ ಆರಾಮಾಗಿರ್ರಿ. ಅವ್ರು ಒಳಗಾರಂತ ನೀವು ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ನಿಮ್ ಮನೆ ಮಠಗಳು ಇರ್ತಾವ, ಸ್ವಲ್ಪ ನೀವು ಹೆಂಡತಿ ಮಗಳು ಚಂದ ನೋಡ್ಕೊಂಡಿರಿ ಆರಾಮ. ಅವ್ರು ಹೊರಗೆ ಬರ್ತಾರ. ಸ್ವಲ್ಪ ವಿಜಯಲಕ್ಷ್ಮಿ ಅವ್ರ ಪಾಪ ಅವ್ರ ಹೆಂಡತಿ ಬಿಡ್ಸ್ಲಾಕ್ ಬಾಳ ಟ್ರೈ ಮಾಡತಾರ. ಬಿಡಿಸ್ತಾರ, ಇವತ್ತಲ್ಲ ನಾಳೆ ಬಿಟ್ಟೇ ಬಿಡ್ತಾರ. ಯಾರು ಅವ್ರೇನ್ ದರ್ಶನ್ ಸರ್ ಇನ್ನ ಏನಂತಾರೀ ಅದು ಅಪರಾಧಿರಿ, ಇನ್ನ ಅಪರಾಧಿ ಅಂತೀವಿ ನೋಡ್ರಿ. ಅಪ್ಪು ಹೊಡೆದ್ಗಿಡ್ರಿ, ನಮ್ಗ ಅಪರಾಧಿ ಎಲ್ಲ ಆರೋಪಿ ಅವ್ರು. ಬರೀ ಅವ್ರ ಹೆಂಡತಿ ಅವ್ರು ಬಿಡಿಸ್ತಾರ. ದಯವಿಟ್ಟು ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಅಲ್ಲಿ ಏನಾಗಂತ ಯಾರಿಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾರು ಮಾತಾಡಕ್ ಹೋಗ್ಬೇಡ್ರಿ. ಈ ಸ್ವಲ್ಪ ಕೆಲವ್ರು ಇವ್ರು ಸ್ವಲ್ಪ ಮೈಕ್ ಬಾಯಿಗೆ ಇದ್ದಿಟ್ರಪ್ಲೆ ಹುಚ್ಚಿಂದಾರ ಒದರ್ತಾರ ನೋಡ್ರಿ. ಹಂಗ್ ಒದ್ರಾಕ್ ಹೋಗ್ಬೇಡ್ರಿ. ನೀವು ಆರಾಮಾಗಿರ್ರಿ. ದರ್ಶನ್ ಸರ್ ಬರ್ತಾರ. ದರ್ಶನ್ ಸರ್ ಆದಷ್ಟು ಬೇಗ ಬರ್ಲಿ ಅಂತ ಕೇಳ್ಕೊಳ್ತೀನಿ ನಾನು. ನೀವೆಲ್ಲರೂ ಆರಾಮಾಗಿರ್ರಿ. ಸ್ವಲ್ಪ ಈ ನ್ಯೂಸ್ ಮೀಡಿಯಾದಲ್ದ ಚಿಂತೆ ಬಿಟ್ಬಿಡ್ರಿ. ಇವ್ರು ಏನಾನ ತೋರ್ಸ್ಲಾಕ ನೀವು ನೋಡೋದೇ ಬಿಟ್ಬಿಡ್ರಿ. ಆಗ ಅವ್ರೆ ಸ್ವಲ್ಪ ಬೇರೆ ತೋರಿಸ್ತಾರ. ಅವಾಗ ಅವ್ರನ್ನ ಏನ್ ನೋಡ್ತೀರಿ ಹೇಳ್ರಿ. ನೋಡಿ ಇನ್ನು ಸಾಕಾಗಿರ್ತಾವ ಒಂದ್ ತಿಂಗಳಿಂದ ನೋಡಿ ಬಿಟ್ಬಿಡ್ರಿ ಅವೆಲ್ಲ ನೋಡಿದ್ದು. ಸ್ವಲ್ಪ ಎಲ್ಲರೂ ಆರಾಮಾಗಿರಿ. ಇಷ್ಟು ಹೇಳ್ತೀನಿ ನೋಡ್ರಿ, ಒಂದ್ 2 ಮಾತು ಮುಗಿಸ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಏನೋ ಭಾಳ ವಿಡಿಯೋಸ್ ಮಾಡೋ ಅದೀನಿ ನಾನು. ನಿಮ್ ಸಪೋರ್ಟ್ ನಮ್ಗೆ ಸಿಗಲ್ಲ ನೋಡ್ರಿ ಅಷ್ಟು. ನೀವು ಒಂದು ಸಪೋರ್ಟ್ ಮಾಡಿಬಿಡ್ರಿ. ಏನೋ ಭಾಳ ವಿಡಿಯೋಸ್ ಅಂತೂ ಮಾಡ್ತೀನಿ. ಇಷ್ಟು ಹೇಳ್ತೀನಿ ನೋಡ್ರಿ, ಒಂದು 2 ಮಾತು ಮುಗಿಸ್ತೀನಿ. ಏನಾದ್ರು ತಪ್ಪಾದ್ರೂ ಹೊಟ್ಟೆಗೆ ಹಾಕೊಂಬಿಡ್ರಿ ನೀವೆಲ್ಲರೂ.